ಹಲೋ ಫ್ರೆಂಡ್ಸ್, ಪುಷ್ಪ 2 ಚಿತ್ರ ರಿಲೀಸ್ ಆಗುತ್ತಿದ್ದಂತೆ ಕರ್ನಾಟಕದಲ್ಲಿ ದೊಡ್ಡ ಕಾಂಟ್ರವರ್ಸಿಗಳೇ ಶುರುವಾಗಿಬಿಟ್ಟಿದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಅವರು ಕನ್ನಡ ಸಿನಿಮಾಗಳಿಗೆ ಯಾವುದೇ ಥಿಯೇಟರ್ಗಳನ್ನು ಕೊಡಲ್ಲ. ಆದರೆ ಅವರ ಸಿನಿಮಾ ಬರುತ್ತಿದ್ದಂತೆ ಥಿಯೇಟರ್ಗಳು ಬೇಕು ಹಾಗೂ ಶೋಗಳು ಬೇಕು ಅಂತ ಬಂದ್ಬಿಡ್ತಾರೆ. ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಹಲವಾರು ಶೋಗಳನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಹಾಗೂ ಅಲ್ಲು ಅರ್ಜುನ್ ಅವರು ಇದೇ ಸಮಯದಲ್ಲಿ ನಾನು ಕನ್ನಡ ಮಾತಾಡಲ್ಲ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಬಿಟ್ಟಿದ್ದಾರೆ. ಅದು ಕೂಡ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ ಹಾಗೂ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಇಂದು ಪುಷ್ಪ 2 ಚಿತ್ರ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಡಿ ಬಾಸ್ ಅಭಿಮಾನಿಗಳು ಜೈ ಡಿ ಬಾಸ್ ಎಂಬ ಘೋಷಣೆಯನ್ನು ಕೂಗಿದ್ದಾರೆ. ಅದನ್ನು ಕೇಳಿ ಖುದ್ದು ಅಲ್ಲು ಅರ್ಜುನ್ ಅವರು ಕೂಡ ಶಾಕ್ ಆಗಿ ಹೋಗಿದ್ದಾರೆ. ದರ್ಶನ್ ಅಭಿಮಾನಿಗಳು ಅಲ್ಲು ಅರ್ಜುನ್ಗೆ ಸರಿಯಾಗಿ ಪಾಠ ಕಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಕನ್ನಡಿಗರು ಡಿ ಬಾಸ್ ಅಭಿಮಾನಿಗಳನ್ನು ನೋಡಿ ಕಲಿಬೇಕು. ನಾವು ಕನ್ನಡಿಗರಾಗಿ ಮೊದಲು ನಮ್ಮ ಹೀರೋಗಳನ್ನು ಮೆರೆಸಬೇಕು, ಅದಾದ ನಂತರ ಬೇರೆ ಹೀರೋಗಳು. ಈ ರೀತಿ ಮಾಡುವುದರ ಮೂಲಕ ಅಲ್ಲು ಅರ್ಜುನ್ಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಡಿ ಬಾಸ್ ಅಭಿಮಾನಿಗಳಂದ್ರೇ ಆ ಥರ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.